ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಉಪೇಂದ್ರ ಅವರ ಸಿನಿಮಾಗಳು ನಾವೆಲ್ಲ ಫಾಲೋ ಮಾಡ್ಕೊಂಬಂದಿದ್ದೀವಿ. ಅವರ ಡೈರೆಕ್ಷನಲ್ಲಿ ಬಂದಂಥ ಸಿನಿಮಾಗಳು ಯಾವ ರೀತಿ ರೆಕಾರ್ಡ್ ಮಾಡಿವೆ ಮತ್ತು ಕನ್ನಡ ಇಂಡಸ್ಟ್ರಿಗೆ ಯಾವ ರೀತಿ ಒಂದು ಮೈಲಿಗಲ್ಲನ್ನು ಸೃಷ್ಟಿಸಿವೆ ಮತ್ತು ಅವರ ಒಂದು ಸಿನಿಮಾದ ವಿಷನು ಅವರ ಸ್ಕ್ರೀನ್ ಪ್ಲೇ ಯಾವ ರೀತಿ ಇತ್ತು ಅಂತ ನಾವು ಕೊಂಡಾಡಿದ್ದೀವಿ ಅವರ ಎಲ್ಲ ಸಿನಿಮಾಗಳಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಉಪೇಂದ್ರ ಅವರ ಸಿನಿಮಾಗಳು ಯಾಕೆ ಸೋಲ್ತಿವೆ, ಅದಕ್ಕೆ ಕಾರಣ ಏನು ಮತ್ತು ಅವರ ಡೌನ್ಫಾಲ್ ಆಗ್ತಿದೆಯಾ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಚರ್ಚೆ ಮಾಡೋಣ. ಡೌನ್ಫಾಲ್ ಆಫ್ ಉಪೇಂದ್ರ ಅವರ ಅಂತ ಹೇಳ್ತೇನೆ. ಮೊದಲನೇದಾಗಿ 2022ರಲ್ಲಿ ಬಂದಂಥ ಹೋಮ್ ಮಿನಿಸ್ಟರ್ ಅನ್ನೋ ಸಿನಿಮಾದನ್ನೇ ತಗೊಳ್ತೀನಿ. ಈ ಒಂದು ಸಿನಿಮಾ ಅಂದರೆ ಈ ಒಂದು ಸಿನಿಮಾನ ಉಪೇಂದ್ರ ಅವರು ನಿರ್ದೇಶಿಸಿಲ್ಲ, ಕತೆ ಬರೆದಿಲ್ಲ, ಆದರೆ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಈ ಒಂದು ಸಿನಿಮಾ ಬಂದು ಹೋಗಿದ್ದು ಕನ್ನಡ ಇಂಡಸ್ಟ್ರಿಯ ಅಂದರೆ ಪ್ರೇಕ್ಷಕರಿಗೆ ಗೊತ್ತೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಹೋಮ್ ಮಿನಿಸ್ಟರ್ ಅನ್ನೋ ಸಿನಿಮಾ ಅಷ್ಟೊಂದು ಕತೆ ನೋಡೋದಾದರೆ ಏನೂ ಇಲ್ಲ ಅಲ್ಲಿ. ಆ್ಯಕ್ಚುಲಿ ಆ್ಯನ್ ಆ್ಯಾವ್ರೇಜ್ ಸ್ಟೋರಿ ಅಂತಲೇ ಹೇಳ್ಬೋದು. ಆದರೆ ಆ ಸಿನಿಮಾ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಈ ಒಂದು ಹೋಮ್ ಮಿನಿಸ್ಟರ್ ಅನ್ನೋ ಸಿನಿಮಾದಿಂದನೇ ಉಪೇಂದ್ರ ಅವರ ಡೌನ್ಫಾಲು ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ನಂತರ ಬಂದಂಥ 2023ರಲ್ಲಿ ಬಂದಂಥ ಕಬ್ಜಾ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದೊಂದು ಪ್ಯಾನ್ ಇಂಡಿಯನ್ ಸಿನಿಮಾ. ಮೇನ್ಲಿ KGF ಥೀಮ್ನ ಇಟ್ಕೊಂಡು ಸ್ಫೂರ್ತಿಯಾಗಿ ಇಟ್ಕೊಂಡು ಮಾಡಿದ್ದಾರೆ ಈ ಒಂದು ಸಿನಿಮಾನ. ಆದರೆ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಅಂದರೆ ಪ್ಯಾನ್ ಇಂಡಿಯನ್ ರಿಲೀಸ್ ಆದ ರೀತಿಯಲ್ಲಿ ಪ್ಯಾನ್ ಇಂಡಿಯನ್ ಮಟ್ಟದಲ್ಲೇ ನೆಗೆಟಿವಿಟಿ ಮತ್ತು ದೊಡ್ಡ ಮಟ್ಟದಲ್ಲಿ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು, ಡಿಸಾಸ್ಟರ್ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದಲ್ಲಿ ಉಪೇಂದ್ರ ಅವರ ಜೊತೆ ಸುದೀಪ್ ಅವರು ಮತ್ತು ಶಿವರಾಜ್ ಕುಮಾರ್ ಅವರು ಕೂಡ ಆ್ಯಕ್ಟ್ ಮಾಡಿದರು. 3 ಘಟಾನುಘಟಿಗಳ ನಟರು ಈ ಒಂದು ಕಬ್ಜಾ ಸಿನಿಮಾದಲ್ಲಿ ಇದ್ದರು. ಆದರೂ ಕೂಡ ಈ ಒಂದು ಸಿನಿಮಾ ಉಳಿಲಿಲ್ಲ ಅಂತಲೇ ಹೇಳ್ಬೋದು, ಫ್ಲಾಪ್ ಆಯಿತು. ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದು ಆರ್ ಚಂದ್ರು ಅವರು ಹಳೆ ಸಿನಿಮಾಗಳು ತುಂಬ ಚೆನ್ನಾಗಿದ್ವು, ಆದರೆ ಕಬ್ಜಾ ಸಿನಿಮಾ ದೊಡ್ಡ ಸೋಲನ್ನ ಕೊಟ್ಟಿತ್ತು ಅಂತಲೇ ಹೇಳ್ಬೋದು. ನಂತರ ಬರೋದೇ ಮೂರನೇದು UI ಸಿನಿಮಾ. ಇದು ಇತ್ತೀಚಿನ ಅಂದರೆ 2024ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾ ಮೇನ್ಲಿ ಅಟೆನ್ಷನ್ ತೊಗೊಂಡಿದ್ದಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದು ಉಪೇಂದ್ರ ಅವರ ಡೈರೆಕ್ಷನ್ ಸಿನಿಮಾ. ಉಪೇಂದ್ರ ಅವರ 10ನೇ ಡೈರೆಕ್ಷನ್ ಸಿನಿಮಾ ಅಂತಲೇ ಹೇಳ್ಬೋದು. ಆಫ್ಟರ್ 7 ಇಯರ್ಸ್ ಅಂದರೆ ಉಪ್ಪಿಟ್ಟು ಸಿನಿಮಾದ ನಂತರ ಈ ಒಂದು ಸಿನಿಮಾನ UI ಸಿನಿಮಾನ ಡೈರೆಕ್ಷನ್ ಮಾಡಿದರು ಉಪೇಂದ್ರ ಅವರು. ಆದರೆ ಈ ಒಂದು ಸಿನಿಮಾ ತುಂಬ ಜನಕ್ಕೆ ಅಂದರೆ 50-50 ಅಂತಲೇ ಹೇಳ್ಬೋದು. ಕೆಲವರಿಗೆ ತುಂಬ ಇಷ್ಟ ಆಗಿದೆ, ಕೆಲವರಿಗೆ ಇಷ್ಟನೇ ಆಗಿಲ್ಲ. ಯಾಕೆಂದರೆ ಉಪೇಂದ್ರ ಅವರ ಅಂದರೆ ನಾವು ನೋಡ್ತಿದ್ದಂಥ 90ಸಲ್ಲಿ ನೋಡ್ತಿದ್ದಂಥ ಉಪೇಂದ್ರ ಅವರ ಡೈರೆಕ್ಷನಲ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಹೋಲಿಸಿದರೆ UI ಸಿನಿಮಾ ಅಷ್ಟೊಂದು ಉಪ್ಪಿ ಅಭಿಮಾನಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ UI ಸಿನಿಮಾ ಕೂಡ ಅಷ್ಟೊಂದು ಕಲೆಕ್ಷನ್ ಕೂಡ ಮಾಡಲಿಲ್ಲ. ಕಲೆಕ್ಷನ್ ರಿಪೋರ್ಟ್ ಕೂಡ ಅಷ್ಟೊಂದು ನಮಗೆ ದೊರೆಯಲಿಲ್ಲ, ಸಿನಿಮಾ ಟೀಮಿಂದ ಹೇಳಲಿಲ್ಲ. ಸೊ ಹೀಗಾಗಿ ಈ ಒಂದು ಸಿನಿಮಾ ಕೂಡ ಅಷ್ಟೊಂದು ಹಿಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ಇವೆಲ್ಲ ಸಿನಿಮಾಗಳು ನೋಡ್ತಿದ್ರೆ ಉಪೇಂದ್ರ ಅವರು ಡೌನ್ಫಾಲ್ ಏನಾದರೂ ಸ್ಟಾರ್ಟ್ ಆಯಿತಾ ಅಂತ ನಮಗೆ ಅನುಮಾನ ಪಡ್ತಿದೆ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆರಳೆಣಿಕೆ ನಟರು ಅಷ್ಟೇ ಇದ್ದಾರೆ. ಅಂದರೆ ಫೇಮಸ್ ಆಗಿ ಫಸ್ಟ್ ಶೋ ಜನ ಬಂದು ಅಭಿಮಾನಿಗಳು ಬಂದು ನೋಡಿ ಒಳ್ಳೆ ಕಲೆಕ್ಷನ್ ಮಾಡೋವಂಥ ನಟರಲ್ಲಿ ಉಪೇಂದ್ರ ಅವರು ಪ್ರಮುಖ ಸ್ಥಾನ ಪಡಿತಾರೆ. ಅವರ ಡೈರೆಕ್ಷನ್ ಸಿನಿಮಾಗಳಂದರೆ ಒಂದು ಮಟ್ಟದಲ್ಲಿ ಬೇರೆ ರೀತಿಯಲ್ಲಿದೆ. ಸೊ ಹೀಗಾಗಿ ಡೌನ್ಫಾಲ್ ಏನಾದರೂ ಆಗ್ತಿದೆಯಾ ಅಂತ ಅನಿಸುತ್ತೆ. ಆದರೆ ಕಂಬ್ಯಾಕ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಅವರ ನೆಕ್ಸ್ಟ್ ಬರ್ತಾರೆ 45 ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರ, ತದನಂತರ ಕೂಲಿ ಸಿನಿಮಾದಲ್ಲೂ ಇದೆ. ನೋಡೋಣ ಯಾವ ರೀತಿ. ಥ್ಯಾಂಕ್ ಯು.